ನಾವು ಕಾನೂನಡಿಯಲ್ಲೇ ಡಿಜಿಎಲ್ಡಿ ಇರಬಹುದು ಯಾವುದೇ ಕೇಸನ್ನ ಏಕಾಏಕಿ ನಾನು ಇದು ಹೇಳಕ್ ಬರುವುದಿಲ್ಲ. ಲೀಗಲ್ ಆಗಿ ಕೇಳಿದಾಗ ಬಿಜೆಪಿ ಸರ್ಕಾರ ಕೆಲವು ಸೆಕ್ಷನ್ಗಳನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ. ಅವರಿಗೆ ಬಹಳ ಅನ್ಯಾಯ ಆಗಿದೆ. ಅವ್ರು ಯಾರು ಈಚೆ ಬರಕ್ಕಾಗ್ತಾ ಇಲ್ಲ. ಕಾನೂನಡಿಯಲ್ಲೇ ಅವ್ರಿಗೇನಾದ್ರು ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಅದನ್ನು ನಾನು ನಮ್ಮ ಶಾಸಕರು ಹೇಳಿದ್ದಾರೆ. ಎಲೆಕ್ಷನ್ ಮುಂಚಿತಕ್ಕೂ ಹೇಳಿದ್ರು. ನಾನು ಮತ್ತೆ ನಮ್ಮ ಲೀಗಲ್ ಟೀಮ್ ಹತ್ರ ಮಾತಾಡ್ಬಿಟ್ಟು ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರು ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ದೇನು ಅಭ್ಯಂತರ ಏನಿಲ್ಲ. ಸುಮ್ಮನೆ ಅಮಾಯಕರೆಲ್ಲ ಕೆಲವೆಲ್ಲ ತೆಗೆದುಕೊಂಡಿದ್ದಾರೆ ಅನ್ನೋದು ಇದೆ. ಅದನ್ನು ನಾನು ನಮ್ಮ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. ಹೌದು, ನ್ಯಾಯ ಕೊಡಬೇಕಲ್ಲ. ಅನ್ಯಾಯ ಆದವ್ರಿಗೆ ನಿಮ್ಗೆ ಅನ್ಯಾಯ ಆದ್ರೂ ನಾವು ಪತ್ರ ಬರಬೇಕು. ನಾವು ಕಾನೂನಡಿಯಲ್ಲೇ ಡಿಜಿಎಲ್ಡಿ ಇರಬಹುದು ಯಾವುದೇ ಕೇಸನ್ನ ಏಕಾಏಕಿ ನಾನು ಇದು ಹೇಳಕ್ ಬರುವುದಿಲ್ಲ. ಲೀಗಲ್ ಆಗಿ ಕೇಳಿದಾಗ ಬಿಜೆಪಿ ಸರ್ಕಾರ ಕೆಲವು ಸೆಕ್ಷನ್ಗಳನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ. ಅವರಿಗೆ ಬಹಳ ಅನ್ಯಾಯ ಆಗಿದೆ. ಅವ್ರು ಯಾರು ಈಚೆ ಬರಕ್ಕಾಗ್ತಾ ಇಲ್ಲ. ಕಾನೂನಡಿಯಲ್ಲೇ ಅವ್ರಿಗೇನಾದ್ರು ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಅದನ್ನು ನಾನು ನಮ್ಮ ಶಾಸಕರು ಹೇಳಿದ್ದಾರೆ. ಎಲೆಕ್ಷನ್ ಮುಂಚಿತಕ್ಕೂ ಹೇಳಿದ್ರು. ನಾನು ಮತ್ತೆ ನಮ್ಮ ಲೀಗಲ್ ಟೀಮ್ ಹತ್ರ ಮಾತಾಡ್ಬಿಟ್ಟು ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರು ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ದೇನು ಅಭ್ಯಂತರ ಏನಿಲ್ಲ. ಸುಮ್ಮನೆ ಅಮಾಯಕರೆಲ್ಲ ಕೆಲವೆಲ್ಲ ತೆಗೆದುಕೊಂಡಿದ್ದಾರೆ ಅನ್ನೋದು ಇದೆ. ಅದನ್ನು ನಾನು ನಮ್ಮ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. ಹೌದು, ನ್ಯಾಯ ಕೊಡಬೇಕಲ್ಲ. ಅನ್ಯಾಯ ಆದವ್ರಿಗೆ ನಿಮ್ಗೆ ಅನ್ಯಾಯ ಆದ್ರೂ ನಾವು ಪತ್ರ ಬರಬೇಕು. ನಾವು ಕಾನೂನಡಿಯಲ್ಲೇ ಡಿಜಿಎಲ್ಡಿ ಇರಬಹುದು ಯಾವುದೇ ಕೇಸನ್ನ ಏಕಾಏಕಿ ನಾನು ಇದು ಹೇಳಕ್ ಬರುವುದಿಲ್ಲ. ಲೀಗಲ್ ಆಗಿ ಕೇಳಿದಾಗ ಬಿಜೆಪಿ ಸರ್ಕಾರ ಕೆಲವು ಸೆಕ್ಷನ್ಗಳನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ. ಅವರಿಗೆ ಬಹಳ ಅನ್ಯಾಯ ಆಗಿದೆ. ಅವ್ರು ಯಾರು ಈಚೆ ಬರಕ್ಕಾಗ್ತಾ ಇಲ್ಲ. ಕಾನೂನಡಿಯಲ್ಲೇ ಅವ್ರಿಗೇನಾದ್ರು ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಅದನ್ನು ನಾನು ನಮ್ಮ ಶಾಸಕರು ಹೇಳಿದ್ದಾರೆ. ಎಲೆಕ್ಷನ್ ಮುಂಚಿತಕ್ಕೂ ಹೇಳಿದ್ರು. ನಾನು ಮತ್ತೆ ನಮ್ಮ ಲೀಗಲ್ ಟೀಮ್ ಹತ್ರ ಮಾತಾಡ್ಬಿಟ್ಟು ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರು ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ದೇನು ಅಭ್ಯಂತರ ಏನಿಲ್ಲ. ಸುಮ್ಮನೆ ಅಮಾಯಕರೆಲ್ಲ ಕೆಲವೆಲ್ಲ ತೆಗೆದುಕೊಂಡಿದ್ದಾರೆ ಅನ್ನೋದು ಇದೆ. ಅದನ್ನು ನಾನು ನಮ್ಮ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. ಹೌದು, ನ್ಯಾಯ ಕೊಡಬೇಕಲ್ಲ. ಅನ್ಯಾಯ ಆದವ್ರಿಗೆ ನಿಮ್ಗೆ ಅನ್ಯಾಯ ಆದ್ರೂ ನಾವು ಪತ್ರ ಬರಬೇಕು.